ಗಂಟೆಗೆ 12,000 ಕಿಲೋಮೀಟರ್ ವೇಗ, 1,500 ಕಿಲೋಮೀಟರ್ ದೂರದಲ್ಲಿರೋ ಶತ್ರುವನ್ನ ಹೊಡೆದುರುಳಿಸೋ ತಾಕತ್ತು. ಹೌದು, ಇದು ಭಾರತದ ರಕ್ಷಣಾ ಸಾಮರ್ಥ್ಯದಲ್ಲಿ ಒಂದು ಹೊಸ ಗೇಮ್ ಚೇಂಜರ್. ಇತ್ತೀಚೆಗೆ ಇಡೀ ಜಗತ್ತಿನ ಗಮನ ಸೆಳೆದ ಈ ಹೊಸ ಬ್ರಹ್ಮಾಸ್ತ್ರದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ ಬನ್ನಿ. ಸಾಮಾನ್ಯವಾಗಿ ಗಣರಾಜ್ಯೋತ್ಸವ ಪರೇಡ್ ಅಂದ್ರೆ ನಮ್ಮ ಸಂಸ್ಕೃತಿಯನ್ನ ತೋರಿಸೋ ಸ್ತಬ್ಧ ಚಿತ್ರಗಳು ಜೊತೆಗೆ ನಮ್ಮ ಸೇನಾಶಕ್ತಿಯ ಪ್ರದರ್ಶನ ಇರುತ್ತೆ. ಆದ್ರೆ ಈ ಸಲ ಕರ್ತವ್ಯ ಪಥದಲ್ಲಿ DRDO ತಂದಿದ್ದ ಒಂದು ವೆಹಿಕಲ್ ಮಾತ್ರ ಎಲ್ಲರ ಹುಬ್ಬೇರುವಂತೆ ಮಾಡಿತ್ತು. ಯಾಕಂದ್ರೆ ಅದರ ಮೇಲಿದ್ದದ್ದು ಬರೀ ಶೋಕೇಸ್ಗಿಟ್ಟಿದ್ದ ವಸ್ತುವಾಗಿರಲಿಲ್ಲ. ಅದು ನಮ್ಮ ಅಕ್ಕಪಕ್ಕದ ಚೀನಾ ಮತ್ತು ಪಾಕಿಸ್ತಾನದಂಥ ಎದುರಾಳಿಗಳಿಗೆ ಕೊಟ್ಟ ಒಂದು ಖಡಕ್ ಸಂದೇಶ, ಒಂದು ಸ್ಪಷ್ಟ ಎಚ್ಚರಿಕೆಯ ಗಂಟೆ. ಆ ಪ್ರದರ್ಶನ ಕೇವಲ ನಮ್ಮ ಶಕ್ತಿ ತೋರ್ಸಕ್ಕೆ ಇರಲಿಲ್ಲ, ಅದೊಂದು ಸ್ಟ್ರಾಟಜಿಕ್ ಮೂವ್ ಆಗಿತ್ತು. ಸೊ ಆ ಪರೇಡ್ನಲ್ಲಿ ಅನಾವರಣಗೊಂಡಿದ್ದೆ ಈ ಲಾಂಗ್ ರೇಂಜ್ ಆಂಟಿ ಶಿಪ್ ಮಿಸೈಲ್. ಹಾಗಿದ್ರೆ ಏನಿದು, ಇದರ ಸ್ಪೆಷಾಲಿಟಿ ಏನು? ಬನ್ನಿ ಮೊದಲು ಇದ್ರ ಪವರ್ ಏನು ಅಂತ ನೋಡೋಣ. ಸಿಂಪಲ್ ಆಗಿ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಇದೊಂದು ಕ್ಯಾರಿಯರ್ ಕಿಲ್ಲರ್. ಕ್ಯಾರಿಯರ್ ಕಿಲ್ಲರ್, ಆ ಹೆಸರಲ್ಲೇ ಇದೆ ಅಲ್ವಾ, ಕ್ಯಾರಿಯರ್ಗಳನ್ನೇ ಖತಮ್ ಮಾಡೋದು. ಅಂದರೆ ಸಮುದ್ರದಲ್ಲಿ ತೇಲಾಡೋ ಬೃಹತ್ ಗಾತ್ರದ ಸಾವಿರಾರು ಕೋಟಿ ಬೆಲೆ ಬಾಳೋ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು, ಅಂದರೆ ವಿಮಾನವಾಹಕ ನೌಕೆಗಳಿರುತ್ತವಲ್ಲ, ಅವುಗಳನ್ನೇ ಹುಡುಕಿ ಟಾರ್ಗೆಟ್ ಮಾಡಿ ಮುಳುಗ್ಸೋಕೆ ಅಂತಾನೆ ಡಿಸೈನ್ ಮಾಡಿರೋ ಮಿಸೈಲ್ ಇದು. ನಿಜ ಹೇಳಬೇಕಂದ್ರೆ ಇದೊಂದು ಸಮುದ್ರದ ಬ್ರಹ್ಮಾಸ್ತ್ರನೇ ಸರಿ. ಇದರ ರೇಂಜ್ ಬಗ್ಗೆ ಮಾತಾಡೋದಾದ್ರೆ ನಿಜಕ್ಕೂ ತಲೆ ತಿರುಗುತ್ತೆ. ಬರೋಬ್ಬರಿ 1,500 ಕಿಲೋಮೀಟರ್ಗಿಂತ ಹೆಚ್ಚು. ಅಂದರೆ ಯೋಚನೆ ಮಾಡಿ, ನಮ್ಮ ಪೂರ್ವ ಕರಾವಳಿಯಲ್ಲಿ ಎಲ್ಲಾದರೂ ನಿಂತು ಫೈರ್ ಮಾಡಿದ್ರೆ ಬಂಗಾಳ ಕೊಲ್ಲಿಯ ಆಚೆ ತುದಿಯಲ್ಲಿರೋ ಶತ್ರು ಹಡಗನ್ನ ಧ್ವಂಸ ಮಾಡಬಹುದು. ಇನ್ನು ಸ್ಪೀಡ, ವಾವ್, ಇದು ಹೈಪರ್ಸಾನಿಕ್, ಅಂದರೆ ಮ್ಯಾಕ್ 10 ಅಂತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ ಶಬ್ದದ ವೇಗಕ್ಕಿಂತ 10 ಪಟ್ಟು ಜಾಸ್ತಿ. ಗಂಟೆಗೆ ಸುಮಾರು 12,000 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತೆ. ಇಷ್ಟು ಸ್ಪೀಡಲ್ಲಿ ಬರೋದನ್ನು ತಡೆಯೋದು ಅಬ್ಬಬ್ಬಾ, ಆಲ್ಮೋಸ್ಟ್ ಇಂಪಾಸಿಬಲ್. ಈ ಸ್ಪೀಡ್ನ ಇನ್ನೊಂದು ರೀತಿ ಅರ್ಥ ಮಾಡ್ಕೊಳ್ಳೋಣ. ಟಾರ್ಗೆಟ್ ಎಷ್ಟೇ ದೂರ ಇರಲಿ, ಅದನ್ನ ಮುಟ್ಟೋಕೆ ಇದಕ್ಕೆ ಬೇಕಾಗೋದು ಅಂದಾಜು 15 ನಿಮಿಷ ಅಷ್ಟೇ. ನಾವೊಂದು ಕಾಫಿ ಕುಡಿದು ಮುಗಿಸುವಷ್ಟರಲ್ಲಿ 100 ಕಿಲೋಮೀಟರ್ ದೂರದಲ್ಲಿರೋ ಶತ್ರುಗಳ ಅತ್ಯಾಧುನಿಕ ಯುದ್ಧ ನೌಕೆ ಸಮುದ್ರದ ಪಾಲಾಗಿರುತ್ತೆ. ಸರಿ, ರೇಂಜ್ ಆಯಿತು, ಸ್ಪೀಡ್ ಆಯಿತು. ಆದರೆ ಅಸಲಿ ಕಥೆ ಇರೋದೇ ಬೇರೆ. ಈ ಮಿಸೈಲ್ನ ನಿಜವಾದ ಪವರ್ ಇರೋದು ಅದರ ಸ್ಪೀಡ್ ಅಲ್ಲಲ್ಲ, ಬದಲಾಗಿ ಶತ್ರುಗಳ ಕಣ್ಣು ತಪ್ಪಿಸೋ ಚಾಲಾಕಿತನದಲ್ಲಿ. ನೋಡಿ, ಸಾಧಾರಣವಾಗಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಹೇಗೆ ಕೆಲಸ ಮಾಡ್ತವೆ ಗೊತ್ತಾ? ನಾವೊಂದು ಕಲ್ಲನ್ನು ಮೇಲೆ ಎಸೆದ್ರೆ ಅದು ಹೇಗೆ ಒಂದು ಅರ್ಧ ಚಂದ್ರಾಕಾರದಲ್ಲಿ ಹೋಗಿ ಕೆಳಗೆ ಬೀಳುತ್ತೋ ಠೀಕ್ ಹಾಗೇನೆ. ಅದರ ದಾರಿಯನ್ನು ಊಹಿಸೋದು ತುಂಬಾ ಸುಲಭ. ಆದರೆ ನಮ್ಮ ಈ ಹೊಸ ಮಿಸೈಲ್ ಇದೆಯಲ್ಲ, ಅದು ಹಾಗಲ್ಲ. ಇದು ಸಿಕ್ಕಾಪಟ್ಟೆ ಸ್ಮಾರ್ಟ್. ಹಾರಾಟದ ಮಧ್ಯದಲ್ಲೇ ತನ್ನ ದಾರಿಯನ್ನು ಬದಲಾಯಿಸಿಕೊಳ್ಳದ್ದು. ಇದರ ಪ್ರಯಾಣದ 4 ಹಂತಗಳು ತುಂಬಾನೇ ಇಂಟ್ರೆಸ್ಟಿಂಗ್. ಮೊದಲನೇ ಹಂತ ಲಾಂಚ್. ಇದು ಆಕಾಶದ ತುದಿಗೆ, ಅಂದರೆ ವಾತಾವರಣದ ಮೇಲ್ಪದರಕ್ಕೆ ಹೋಗುತ್ತೆ. ಎರಡನೇ ಹಂತ ಅಲ್ಲಿ ಹೈಪರ್ಸೋನಿಕ್ ಸ್ಪೀಡಲ್ಲಿ ಕ್ರೂಸ್ ಮಾಡುತ್ತೆ. ಮೂರನೇ ಹಂತ ಟಾರ್ಗೆಟ್ ಹತ್ರ ಬರ್ತಿದ್ದ ಹಾಗೆ ತಿಡೀರಂತ ತನ್ನ ದಾರಿಯನ್ನ ಚೇಂಜ್ ಮಾಡುತ್ತೆ. ಇನ್ನು ಕೊನೆಯ ಅಂದರೆ 4ನೇ ಹಂತ, ಇದು ಥಟ್ ಅಂತ ಸಮುದ್ರದ ಮಟ್ಟಕ್ಕೆ ಇಳಿದು ಅಲೆಗಳ ಜೊತೆಯಲ್ಲೇ ಸಾಗಿ ಟಾರ್ಗೆಟಿಗೆ ಅಟ್ಯಾಕ್ ಮಾಡುತ್ತೆ. ಇಲ್ಲಿರೋ ಜೀನಿಯಸ್ ಐಡಿಯಾ ಏನೋ ಗೊತ್ತಾ? ಭೂಮಿ ಗುಂಡಗಿರೋದ್ರಿಂದ ಈ ಕ್ಷಿಪಣಿ ಸಮುದ್ರಕ್ಕೆ ಹತ್ರವಾಗಿ ಹಾರುವಾಗ ಆ ಹಡಗಿನ ರೇಡಾರ್ಗೆ ಕಾಣಿಸೋದೇ ಇಲ್ಲ. ಭೂಮಿಯ ಬಾಗುವಿಕೆಯೇ ಅದಕ್ಕೆ ಒಂದು ಗುರಾಣಿ ಥರ ಕೆಲಸ ಮಾಡುತ್ತೆ. ಕೊನೆಗೂ ರೇಡಾರ್ಗೆ ಇದು ಕಾಣಿಸೋ ಹೊತ್ತಿಗೆ ರಿಯಾಕ್ಟ್ ಮಾಡೋಕೆ ಟೈಮೇ ಇರಲ್ಲ. ಕಣ್ಣು ಮಿಟ್ಕಿಸೋದ್ರೊಳಗೆ ಆಟ ಖತಮ್. ಹಾಗಾಗಿ ಇದೊಂದು ಕೇವಲ ಮಿಸೈಲ್ ಅಲ್ಲ, ಇದು ಹಿಂದೂ ಮಹಾಸಾಗರದ ಜಿಯೋಪೊಲಿಟಿಕಲ್ ಚೆಸ್ ಬೋರ್ಡನ್ನೇ ಬದಲಾಯಿಸುವ ಒಂದು ಪವರ್ಫುಲ್ ನಡೆ. ಈ ಮಿಸೈಲ್ನ ರೇಂಜ್ಗೆ ಯಾವೆಲ್ಲ ಪ್ರಮುಖ ಜಾಗಗಳು ಬರುತ್ತೆ ಅಂತ ನೋಡೋಣ. ಚೀನಾದ ವ್ಯಾಪಾರದ ಲೈಫ್ ಲೈನ್ ಆದ ಮಲಕ್ಕಾ ಜಲಸಂಧಿ, ಪಾಕಿಸ್ತಾನದ ಗ್ವಾದಾರ್ ಮತ್ತು ಕರಾಚಿ ನೌಕಾನೆಲೆಗಳು. ಅಷ್ಟೇ ಅಲ್ಲ, ಹಿಂದೂ ಮಹಾಸಾಗರದಲ್ಲಿರೋ ಅಮೆರಿಕದ ಪ್ರಬಲ ನೌಕಾನೆಲೆ ಡಿಯಾಗೋ ಗಾರ್ಸಿಯಾ ಕೂಡ ಇದರ ಟಾರ್ಗೆಟ್ ರೇಂಜ್ನಲ್ಲೇ ಇದೆ. ಅಂದರೆ ಈ ಒಂದೇ ಒಂದು ಅಸ್ತ್ರ ಹಿಂದೂ ಮಹಾಸಾಗರದಲ್ಲಿ ಪವರ್ ಬ್ಯಾಲೆನ್ಸನ್ನೇ ಬದಲಾಯಿಸಿದೆ. ಚೀನಾ ತನ್ನ ನೌಕಾಬಲವನ್ನು ಹೆಚ್ಚಿಸಿಕೊಂಡು DF-21D ಅಂತ ಕ್ಯಾರಿಯರ್ ಕಿಲ್ಲರ್ಗಳನ್ನು ತೋರಿಸಿ ದರ್ಪ ಮೆರೆಯುತ್ತಿತ್ತು. ಅದಕ್ಕೆ ಈಗ ಭಾರತ ಕೊಟ್ಟಿರುವ ನೇರ ಉತ್ತರವೇ ಈ ಮಿಸೈಲ್. ಇನ್ನು ಮುನ್ನೆ ನಮ್ಮ ಸಮುದ್ರದ ಕಡೆ ಯಾರಾದರೂ ವಕ್ರದೃಷ್ಟಿ ಬೀರಿದ್ರೆ ಅವರು 2 ಸಲ ಅಲ್ಲ 100 ಸಲ ಯೋಚನೆ ಮಾಡಲೇಬೇಕು. ಆದರೆ ವೇಟ್, ಕಥೆ ಇಲ್ಲಿಗೆ ಮುಗಿಯಲ್ಲ. ಇದು ಬರೀ ಈ ಒಂದು ಮಿಸೈಲ್ ಬಗ್ಗೆ ಮಾತ್ರ ಅಲ್ಲ, ಇದು ಭಾರತದ ಫ್ಯೂಚರ್ ವಿಷನ್ನ ಒಂದು ಭಾಗ. ನೋಡಿ, ಭಾರತ 2 ತರಹದ ಹೈಪರ್ಸೋನಿಕ್ ತಂತ್ರಜ್ಞಾನದ ಮೇಲೆ ಕೆಲಸ ಮಾಡ್ತಿದೆ. ಒಂದು, ನಾವೀಗ ಮಾತಾಡಿದ ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್.
ಇದು ರಾಕೆಟ್ ತರಹ ಮೇಲೆ ಹೋಗಿ ಕೆಳಗೆ ಗ್ಲೈಡ್ ಆಗ್ತಾ ಟಾರ್ಗೆಟ್ ಮುಟ್ಟುತ್ತೆ. ಇನ್ನೊಂದು ಹೈಪರ್ಸೋನಿಕ್ ಕ್ರೂಸ್ ಮಿಸೈಲ್. ಇದು ಸ್ಕ್ರಾಮ್ಜೆಟ್ ಇಂಜಿನ್ ಪವರ್ನಿಂದ ಶುರುವಿನಿಂದ ಕೊನೆಯವರೆಗೂ ಕೆಳಮಟ್ಟದಲ್ಲೇ ಅಂದ್ರೆ ಸಮುದ್ರಕ್ಕೆ ಹತ್ತಿರವಾಗಿಯೇ ಹಾರುತ್ತೆ. ಇದನ್ನ ಪತ್ತೆ ಮಾಡೋದು ಇನ್ನೂ ಕಷ್ಟ. ಕೊನೆಯದಾಗಿ ಒಂದು ಮಾತು. ಈ ಥರದ ಅಸ್ತ್ರಗಳು ಯುದ್ಧ ಮಾಡೋಕೆ ಅಂತ ಅಲ್ಲ, ಬದಲಾಗಿ ಯುದ್ಧವನ್ನೇ ತಡೆಯೋಕೆ. ಹಳೆ ಗಾದೆ ಮಾತಿದೆ ಅಲ್ವಾ, ಕೈಯಲ್ಲಿ ದೊಣ್ಣೆ ಇದ್ರೆ ನಾಯಿ ಹತ್ರ ಬರಲ್ಲ ಅಂತ. ಹಾಗೇನೆ ನಮ್ಮತ್ರ ಇಂಥ ಶಕ್ತಿ ಇದ್ರೆ ಶತ್ರುಗಳು ನಮ್ಮ ಜೋಲಿಗೆ ಬರಲು ಯೋಚನೆ ಮಾಡ್ತಾರೆ. ಯಾವುದೇ ದೇಶ ನಮ್ಮ ಮೇಲೆ ಆಕ್ರಮಣ ಮಾಡಿದ್ರೆ ಅವರಿಗಾಗೋ ನಷ್ಟ ಊಹಿಸಲು ಸಾಧ್ಯವಿಲ್ಲ ಅನ್ನೋ ಸಂದೇಶವನ್ನ ಇದು ರವಾನಿಸುತ್ತೆ. ಇದೇ ಶಕ್ತಿಯ ಮೂಲಕ ಶಾಂತಿಯನ್ನ ಸ್ಥಾಪಿಸುವ ಭಾರತದ ಹೊಸ ನೀತಿ.